ಆದಷ್ಟು ಸಹಜವಾಗಿದ್ರೇ ಜನರು ಕನೆಕ್ಟ್ ಆಗೋದು. ತೀರಾ ನೀನು ಯಾವುದೋ ನಿಮ್ಮ ಫ್ಲೋಲಿ ನೀವು ಮಾತಾಡ್ತಾ ಇದ್ರೆ ಐ ಆಮ್ ಸೇಯಿಂಗ್ ಅಂಥ ಸಿನಿಮಾಗಳು ಇವೆ ಅಂತ. ನಮ್ಮ ಜೀವನ ಜಂಜಾಟದಲ್ಲಿ ಕಳೆದೋಗೋ ಬದಲು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೆನೆಸ್ಕೊಂಡು ಒಂಚೂರು ನಗ್ಲೂಬೋದು. ಪಣಿ ರಾಮಚಂದ್ರ ಸರ್ ಅವ್ರದ್ದು ಫಿಲ್ಮ್ಗಳೆಲ್ಲ ನೀವು ಅದರಲ್ಲೆಲ್ಲ ನೋಡಿದ್ರೆ ತುಂಬ ರಿಲೇಟಬಲ್ ಹ್ಯೂಮರೇ ಇದೆ. ಆಮೇಲೆ ಸಿಚುವೇಶನ್ಗಳು ತುಂಬ ರಿಲೇಟಬಲ್ ಆಗಿದೆ. ಅನಂತ್ನಾಗ್ ಸರ್ ಅವರ ಸಿನಿಮಾಗಳನ್ನೆಲ್ಲ ನೋಡಿದಾಗ ಎಲ್ಲೋ ಕಡೆ ಅವ್ರು ಮಾತಾಡೋ ರೀತಿ, ಅವ್ರು ಹಾಕೊಳ್ಳೋಂಥ ಕಾಸ್ಟ್ಯೂಮ್ಗಳಿರಬಹುದು. ಥಿಂಕಿಂಗ್ ಇವತ್ತು ಹೆಂಗಿರುತ್ತೋ ನಾಳೆ ಹಾಗೆ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇವಾಗ ನಾವು ಏನೋ ಒಂದು ಬರಿತೀವಿ ಸೀನು, ನಾಳೆನೂ ಇಷ್ಟ ಆಗ್ಬೇಕು ನಮ್ಗೆ. ಅದು ಇಷ್ಟು ತಿಂಗಳಲ್ಲಿ ಮಾಡಿಬಿಡು, ಈ ಡೇಟಿಗೆ ಅನೌನ್ಸ್ ಮಾಡಿಬಿಡು, ಈ ಥರ ಎಲ್ಲ ಪ್ರೆಷರ್ ನಮ್ಮ ಮೇಲೆ ಪ್ರೊಡ್ಯೂಸರ್ ಯಾವತ್ತೂ ಹಾಕಿಲ್ಲ. ಸರ್ ನೀವು ಎಲ್ಲೇ ಜರ್ನಿ ಹೋಗಿ ಯಾರನ್ನೋ ನೆನೆಸ್ಕೋಬೇಕು ಅಂದರೆ ಮಗ ಅವನೊಬ್ಬ ಇದ್ದ ಸಾಕಾದ ವಿಚಿತ್ರ. ಆ್ಯಕ್ಚುಲಿ ಇವ್ರು ಹೇಳಿದ್ದು ತುಂಬ ವರ್ಕ್ ಆಗುತ್ತಲ್ಲ ಸಿನಿಮಾದಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಅಂದರೆ ನಾರ್ಮಲ್ ಡೈಲಾಗ್ಸ್ ಹೇಳುವಂಥ ಡೆಲಿವರಿ ಬೇರೆ, ಆ ಪಾಸ್ ಕೊಡೋದು ಬೇರೆ, ಬಟ್ ಎಲ್ಲವನ್ನು ಮೀರಿ ನಾರ್ಮಲ್ ಅಂದರೆ ತುಂಬ ಕನೆಕ್ಟ್ ಆಗುವಂಥ ರೀತಿಯಲ್ಲಿ ಡೈಲಾಗ್ನ ಹೇಳುವಂಥದ್ದು. ಹೌದು, ಐ ಥಿಂಕ್ ನನಗೇನು ಅನ್ಸುತ್ತೆ ಸಿನಿಮಾದಲ್ಲಿ ಅಂದರೆ ಆದಷ್ಟು ಸಹಜವಾಗಿದ್ರೇ ಜನರು ಕನೆಕ್ಟ್ ಆಗೋದು. ತೀರಾ ನೀನು ಯಾವುದೋ ನಿಮ್ಮ ಫ್ಲೋಲಿ ನೀವು ಮಾತಾಡ್ತಾ ಇದ್ರೆ ಐ ಆಮ್ ಸೇಯಿಂಗ್ ಅಂಥ ಸಿನಿಮಾಗಳು ಇವೆ ಅಂತ. ಇಟ್ಸ್ ನಾಟ್ ರಾಂಗ್, ಬಟ್ ಇಮಿಡಿಯೇಟ್ ಕನೆಕ್ಟ್ ಆಗೋದು ಆದಷ್ಟು ಸಹಜವಾಗಿ ನಾವು ನಮ್ಮನೇಲಿ ಹೇಗಿರ್ತೀವೋ ಅದು ನಮ್ಮ ಶೈಲಿ ಆಗೋಗುತ್ತೆ ಮಾತಾಡೋದು, ಅಥವಾ ನಮ್ಮ ಮಾತಾಡೋ ಶೈಲಿ ಸಿನಿಮಾದಲ್ಲಿ ಬಂದಾಗ ಯು ವಿಲ್ ರಿಲೇಟ್. ಸೊ ರಿಲೇಟಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಫಿಲ್ಮ್. ಇಲ್ಲಾಂದರೆ ಯಾಕೆ ನೋಡಬೇಕು, ಕನೆಕ್ಟ್ ಯಾಕಾಗತ್ತೆ ಅನ್ನೋದೆಲ್ಲ ಇದರಿಂದಾನೆ. ಸೊ ಸಹಜವಾಗಿ ನಾವು ಹೇಗಿರ್ತೀವೋ ಹಾಗೆ ನಾವು ತೆರೆ ಮೇಲೆ ನೋಡಿದ್ರೆ ಇವರು ನಮ್ಮ ಥರ ಮಾತಾಡ್ತಾರೆ ಅನ್ಸತ್ತೆ. ಬಟ್ ನಾವೆಲ್ಲ ಅಂದ್ಕೊಳ್ಳೋದು ಎಲ್ಲರೂ ಮಾತಾಡೋದಕ್ಕೆ ನಾವು ಇದನ್ನು ತೋರಿಸ್ಬೇಕು ಅಂತ. ಸೊ ಇಟ್ ವರ್ಕ್ಸ್ ಬೋತ್ ವೇಸ್. ಕೆಲವೊಂದು ನಾವು ರಿಯಲ್ ಲೈಫಲ್ಲಿ ನೋಡಿರೋದು, ಅನುಭವಿಸಿರೋದು, ಮಾತಾಡಿರೋದು, ಪ್ಲಸ್ ಕೆಲವೊಂದು ನಾವು ಮಾಡಬೇಕು ಅಂತ ಅಂದ್ಕೊಂಡಿರೋದು, ನಮ್ಮ ಕೈಲಾಗಲ್ಲ ಇನ್ಯಾರೋ ಮಾಡ್ದ ಅಂತ ನೋಡ್ಕೊಂಡಿರೋದು, ಇದೆಲ್ಲ ಈ ಮೂರು ಫ್ಯಾಕ್ಟರ್ ಸೇರಿದ್ರೆ ಒಂದು ಥಿಯೇಟರ್ ವರ್ತಿ ಕಮರ್ಷಿಯಲ್ ಫಿಲ್ಮ್ ಆಗೋಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲೇ ನಮ್ಮದು ಈ ಬ್ಯಾಚುಲರ್ ಪಾರ್ಟಿ ಒಂದು ಪ್ರಯತ್ನ ಸರ್. ಅಲ್ಲ, ಬ್ಯಾಚುಲರ್ ಪಾರ್ಟಿ ಅಂದ ತಕ್ಷಣ ನಾನು ತುಂಬ ಜನ ಅಂದರೆ ಈ ಇಂಟ್ರ್ಯೂ ಬರೋಕ್ಕಿಂತ ಮುಂಚೆ ಅಂದರು ಸರ್ ಬ್ಯಾಚುಲರ್ ಪಾರ್ಟಿ ಅಂದರೆ ಹೀಗಿರುತ್ತೆ ಹಾಗಿರುತ್ತೆ, ಅದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ. ಬಟ್ ಬ್ಯಾಚುಲರ್ ಪಾರ್ಟಿಗೆ ಒಂದು ಸೂಕ್ತವಂಥ ವ್ಯಾಖ್ಯಾನ ಸಿಗುವಂಥದ್ದು ಸಿನಿಮಾ ರಿಲೀಸ್ ಆದಮೇಲೆ. ಬಟ್ ಬ್ಯಾಚುಲರ್ ಪಾರ್ಟಿ ಅಂದ ತಕ್ಷಣ ನಾರ್ಮಲ್ ಆಗಿ ಜನ ಏನು ಥಿಂಕ್ ಮಾಡ್ತಾರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಒಂದು ಆಲ್ಕೋಹಾಲು, ಎಣ್ಣೆ, ಆ ಥರದ್ದೇನೋ ಸ್ವಲ್ಪ ಸ್ಲೀಸಿ ವಿಷಯಗಳು, ಅದೆಲ್ಲ ನಿಮ್ಗೆ ಯೋಚನೆ ಬರ್ಬೋದು. ಅದೆಲ್ಲ ಬರಬಾರ್ದು ಅಂತಲೇ ನಮ್ಮದು ಟೈಟ್ಲಲ್ಲಿ ನಾವು ಯಾವುದು ಆ ಥರದ್ದು ಆಲ್ಕೋಹಾಲ್ ಬಾಟ್ಲು ಅದು ಏನು ಯೂಸ್ ಮಾಡಲ್ಲ, ನಾವು ಲಟ್ಟಣಿಗೆ ಯೂಸ್ ಮಾಡಿದ್ದೀವಿ. ನಮಗೆ ಹೇಳಬೇಕಾಗಿರೋದು ಇದರಲ್ಲೂ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್. ಅದರದ್ದು ಅಂದರೆ ಒಂದು ಮದುವೆ ಬಗ್ಗೆ ಒಂದು ವಿಡಂಬನೆ, ಮದುವೆ ಸಂಬಂಧಗಳ ಬಗ್ಗೆ ಒಂದು ವಿಡಂಬನೆ ಕಮರ್ಷಿಯಲ್ ರೀತಿಯಲ್ಲಿ. ಲಟ್ಟಣಿಗೆ ಅಂದ ತಕ್ಷಣ ನಕ್ರು ಸಿರಿ. ಅಫ್ಕೋರ್ಸ್, ಐ ಮೀನ್ ನನ್ನ ಕೈಲೇ ಕೊಟ್ಟಿದ್ದು. ಆ್ಯಂಡ್ ಸಿ ಅದರಲ್ಲಿ ಒನ್ ಮೋರ್ ಲೈನ್, ನಾಟ್ ಆಲ್ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಎಷ್ಟು ಜೋಕ್ಸ್ ನಾವು ನೋಡ್ತಾ ಇರ್ತೀವಿ ಪ್ರತಿದಿನ, ಗಂಡ ಹೆಂಡತಿ ಜೋಕ್ಗಳು, ಪ್ರತಿದಿನ ಡ್ಯಾಡ್ ಜೋಕ್ಸು, ಇದೆಲ್ಲ ನೋಡ್ತಿರ್ತೀವಿ. ಆದರೆ ಐ ಆಮ್ ಸೇಯಿಂಗ್ ಇದು ರಿಯಲ್ ಲೈಫಲ್ಲೂ ಆಗೋವಂಥದ್ದೇ. ಕೆಲವು ಫನಿಯಾಗಿರುತ್ತೆ. ಇದನ್ನೆಲ್ಲ ಒಂದು ಸ್ವಲ್ಪ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಅ ಲಾಫ್ ಅಲ್ಲ. ನಮ್ಮ ಜೀವನ ಜಂಜಾಟದಲ್ಲಿ ಕಳೆದೋಗೋ ಬದಲು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೆನೆಸ್ಕೊಂಡು ಒಂಚೂರು ನಗ್ಲೂಬೋದು. ಫಸ್ಟ್ ನಾವು ನಗಬೇಕಾಗಿರೋದು ನಮ್ಮ ಮೇಲೆ ಸರ್. ನಮ್ಮ ಸಿಚುವೇಶನ್ ನೋಡಿ ನಾವು ನಗಬೇಕು, ಇನ್ನೊಬ್ಬನ ತೋರಿಸಿ ಹೇಳ್ಸೋದಲ್ಲ. ಸೊ ಇವಾಗ ಈ ಬ್ಯಾಚುಲರ್ ಲೈಫ್ ಆಗಲಿ, ಮದುವೆ ಆಗಲಿ, ಲೈಫ್ ಆಗಲಿ, ಅದೆಲ್ಲ ನಮ್ಮದೇ ಜೀವನ. ಅದೊಂದಷ್ಟು ಅಂಶಗಳು ಇಟ್ಕೊಂಡು ಅದ್ರ ಬಗ್ಗೆನೇ ನಾವು ತಮಾಷೆ ಮಾಡಿದ್ದೀವಿ ಹೊರತು ಇನ್ಯಾರನ್ನೂ ತೋರಿಸಿ ಚುಚ್ಚಿ ನಗಿಸೋವಂಥ ಯಾವುದೇ ಹಾಸ್ಯ ಇದರಲ್ಲಿ ಇಲ್ಲ. ನಾನು ಆಗಲೇ ಕೇಳಿದೆ, ಯೋಗಿ ಅವ್ರಿಗೆ ಕೇಳಿದೆ ಮತ್ತು ದಿಗಂತ್ ಅವ್ರಿಗೆ ಕೇಳಿದೆ. ಬ್ಯಾಚುಲರ್ ಓಕೆ, ಕೇಳೋದು ಲಟ್ಟಣಿಗೆ. ಬಟ್ ಆ ಲಟ್ಟಣಿಗೆ ತುಂಬ ಕೆಲಸ ಮಾಡೋದಿಲ್ಲ ಥರದ. ಆಫ್ಕೋರ್ಸ್ ನಾನು ರಿಯಲ್ ಲೈಫಲ್ಲಿ ಬರೀ ಚಪಾತಿ ಮಾಡೋಕ್ಕೆ ಯೂಸ್ ಮಾಡೋದು, ಪ್ರಾಮಿಸ್. ಅಲ್ಲ ಅಂದರೆ ಚಪಾತಿ ಬಿಟ್ಟು ಬೇರೆನೇ ಅದಕ್ಕೂ ಯೂಸ್ ಮಾಡಲ್ಲ ನಾನು. ತಮಾಷೆಗೆ ನೋಡಿತಾ ಇರ್ತಾರೆ ಹೆಂಗೆ? ಇಲ್ಲಪ್ಪ, ವೈಲೆನ್ಸ್ ಎಲ್ಲ ನಾವು ಮಾಡಲ್ಲ. ಅಲ್ಲ ನೀವಲ್ಲ, ಜನರಲ್ ಆಗಿ ಕೆಲವ್ರು ಮಾಡ್ಬೋದೇನೋ. ಅದು ಸುಮ್ಮನೆ ಕಾಮಿಡಿ ಅಂದರೆ ನಾವು ಸ್ವಲ್ಪ ಎಕ್ಸಾಜರೇಟೆಡ್ ಒಂಚೂರೆಲ್ಲ ತೋರಿಸ್ಬೇಕಲ್ಲ. ಮೇಲಾಗಿ ಯಾವುದೋ ಒಂದು ಫಿಲಮಲ್ಲಿ ವಿದ್ಯಾಬಾಲನ್ ಅವರು ಈ ಪೇಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿರುತ್ತೆ ಲಟ್ಟಣಿಗೆಲ್ಲಿ, ಹಿಂಗೆ ಮಿಷನ್ ಮಂಗಲ್ ಫಿಲಮಲ್ಲಿ ಅದ್ರ ಮೂಲಕ ಒಂದಷ್ಟು ಕತೆ ಬಂತು. ನೀವು ಹೇಳಿದಾಗ ನಂಗೆ ನೆನಪಾಯ್ತು. ಇದೆಲ್ಲ ಒಂದು ಇವಾಗ ನಾವೊಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ಇದ್ದರೆ ನಮಗಿದೆಲ್ಲ ಈಗ ಕೆಲವೊಂದಷ್ಟು ವಿಷಯಗಳು ನೋಡಿಸಿ ಅದ್ರಲ್ಲಿ ಬರೋ ಪ್ರಾಬ್ಲಮ್ಗಳು ತುಂಬ ಅಂದರೆ ಮಿಡಲ್ ಕ್ಲಾಸ್ದಲ್ಲ. ಅದು ನಮ್ಗೆ ಇಷ್ಟೊಂದು ರಿಲೇಟೇ ಆಗೋಲ್ಲ. ನಾನು ಬೆಳೆದು ಬಂದಿರೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ. ಐ ಆಮ್ ಶ್ಯೂರ್ ಸಿರಿ, ದಿಗಂತ್, ಯೋಗಿ ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದೇ ಬಂದಿರೋದು. ನಮ್ಮ ರೈಟಿಂಗ್ ಟೀಮ್ ಆಗಲಿ ಸರಿ, ಎಲ್ಲರೂ. ಸೊ ಆ ಒಂದು ಮೆಂಟಾಲಿಟಿಲಿ ನಾವು ಬರೆದ್ವಿ. ಇವಾಗ ನಮಗೆ ಒಂದಷ್ಟು ಅನಂತ್ನಾಗ್ ಸರ್ ಅವರು ಫಿಲ್ಮ್ಗಳು ಮಾಡ್ತಾಯಿದ್ರು, ಈ
ಗಣೇಶ ಹೆಂಡತಿ ಹೇಳ್ಬಿಡಿ, ಗಣೇಶನ ಸೀರೀಸು, ಪಣಿರಾಮಚಂದ್ರ ಸರ್ ಅವ್ರದ್ದು ಫಿಲ್ಮ್ಗಳೆಲ್ಲ ನೀವು ಅದರಲ್ಲೆಲ್ಲ ನೋಡಿದ್ರೆ ತುಂಬ ರಿಲೇಟಬಲ್ ಹ್ಯೂಮರೇ ಇದೆ. ಆಮೇಲೆ ಸಿಚುವೇಶನ್ಗಳು ತುಂಬ ರಿಲೇಟಬಲ್ ಆಗಿದೆ. ಅಫ್ಕೋರ್ಸ್ ಸಿನಿಮಾಗೋಸ್ಕರ ಒಂಚೂರು ಎಕ್ಸಾಜರೇಟ್ ಮಾಡಿರ್ತಾರೆ. ಅದೆಲ್ಲ ಕರೆಂಟ್ ಟೈಮ್ಸಲ್ಲಿ ನನಗೆ ಆ ಥರ ಸಿನಿಮಾ ಯಾಕೆ ಬರ್ತಾ ಇಲ್ಲ ಅಂತ ಅನಿಸ್ತು. ಬಟ್ ಅಫ್ಕೋರ್ಸ್ ಅದು ಆ ಕಾಲಘಟ್ಟಕ್ಕೆ, ಈ ಕಾಲಘಟ್ಟಕ್ಕೆ ಇನ್ನೊಂದು ಸ್ವಲ್ಪ ನಾವು ಸ್ಪೈಸ್ ಅಪ್ ಮಾಡಬೇಕು ವಿಷಯಗಳನ್ನ. ಅದೆಲ್ಲ ಮಾಡಿ ತುಂಬ ಗ್ರ್ಯಾಂಡ್ ಸ್ಕೇಲಲ್ಲಿ ಒಂದು ಬ್ಯಾಚುಲರ್ ಪಾರ್ಟಿ ಮಾಡ್ತಾಯಿದ್ದೀವಿ. 26ನೇ ತಾರೀಕು ನೀವು ಖಂಡಿತ ಬರಬೇಕು. ಅಲ್ಲಲ್ಲ, ಅಂದರೆ ಇವ್ರು ಹೇಳಿದ್ದು ಚೆನ್ನಾಗಿದೆ. ಆ್ಯಕ್ಚುಲಿ ಆ ಸೀರೀಸ್ ಸರ್ ಯಾರಿಗೂ ಬೋರ್ ಆಗಿಲ್ಲ. ನಾನು ನೆನೆಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅನಂತ್ ನಾಗ್ ಅವರು ಮತ್ತು ರಮೇಶ್ ಭಟ್ ಅವ್ರ ಕಾಂಬಿನೇಷನ್, ಗಣೇಶ ಸುಬ್ರಹ್ಮಣ್ಯ, ಗಣೇಶ ಬಂದ, ಹೆಂಡ್ತಿಗೆ ಹೇಳ್ಬೇಡಿ, ನೀವು ಯಾವತ್ತೇ ಹಾಕೊಂಡು ನೋಡಿದ್ರು ಸಿನಿಮಾ ಬೋರ್ ಆಗಲ್ಲ. ಆಮೇಲಾಗಿ ಕಾಮಿಡಿನ ಅವ್ರು ಬೇಕು ಅಂತ ತುರುಕಿಲ್ಲ, ತಂತಾನೇ ಆ ಕಾಮಿಡಿ ಫ್ಲೋ ಆಗಿ ಆಚೆ ಬರುವಂಥ ವಿಚಾರಗಳು. ಈ ಥರ ಸಿನಿಮಾಗಳ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಅಂದರೆ ಕಾಮಿಡಿ ಮೂಲಕ ಸೋಷಲ್. ಖಂಡಿತ. ಅಂದರೆ ಇವಾಗ ಅದೇ ಈಗ ಅವರು ಅನಂತ್ನಾಗ್ ಸರ್ ಅವರ ಸಿನಿಮಾಗಳನ್ನೆಲ್ಲ ನೋಡಿದಾಗ ಎಲ್ಲೋ ಕಡೆ ಅವ್ರು ಮಾತಾಡೋ ರೀತಿ, ಅವ್ರು ಹಾಕೊಳ್ಳೋಂಥ ಕಾಸ್ಟ್ಯೂಮ್ಗಳಿರ್ಬೋದು, ಪಂಚೆ ಹಾಕೊಂಡು ಓಡಾಡೋದು ಇರ್ಬೋದು, ಆ ಒಂದು ಸ್ಟೈಲಲ್ಲಿ ಒಂದು ಡೈಲಾಗು ಹೇಳೋದಿರ್ಬೋದು, ಇದೆಲ್ಲ ಒಂಥರ ಇಲ್ಲ ನಮ್ಮ ಮನೆಯಲ್ಲೂ ಈ ಥರ ಯಾರನ್ನೂ ನೋಡಿರೋ ಹಂಗಿರುತ್ತೆ. ಆ್ಯಂಡ್ ಆ ಕಾಮಿಡಿ ಎಲ್ಲ ಇಟ್ಸ್ ಒಂಥರ ಕ್ಲೀನ್ ಕಾಮಿಡಿ. ಯು ವಿಲ್ ಆಲ್ವೇಸ್ ರಿಮೆಂಬರ್. ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲಿ, ಅದನ್ನು ಆ ಸಿನಿಮಾ ಮತ್ತೆ ಒಟ್ಟಿಗೆ ಕೂತ್ಕೊಂಡು ನೋಡೋದಕ್ಕಾಗಲಿ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಗ್ರೋಯಿಂಗ್ ಅಪ್ ಆ ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದು. ಸೊ ಆಲ್ವೇಸ್ ದೋಸ್ ಆರ್ ಫೇವ್ರೆಟ್ ಫಿಲ್ಮ್ಸ್ ನಮ್ಮಲ್ಲಿ. ಕನ್ನಡದಲ್ಲಿ ನೀವು ಯಾವ ಸಿನಿಮಾ ಇಷ್ಟ ಅಂತಂದರೆ ಇವ್ರದ್ದೆಲ್ಲ ಲಿಸ್ಟ್ಗಳು ಬರುತ್ತೆ. ಓಕೆ. ಯೂಶಲಿ ಬೇರೆ ಸಿನಿಮಾಗಳಿಗೆ, ಅಂದರೆ ರಕ್ಷಿತ್ ಶೆಟ್ಟಿ ಅವ್ರು ಮಾಡೋಂಥ ಸಿನಿಮಾಗಳಿಗೆ ಅಥವಾ ಇನ್ನೊಬ್ಬ ಡೈರೆಕ್ಟರ್ ಮಾಡೋಂಥ ಸಿನಿಮಾಗಳಿಗೆ ನೀವು ರೈಟ್ರಾಗಿ ಕೆಲಸ ಮಾಡಿರ್ತೀರಿ, ಅಂದರೆ ಸಿಕ್ಕಾಪಟ್ಟೆ ಕಂಟೆಂಟ್ ಕೊಟ್ಟಿರ್ತೀರಿ. ಬಟ್ ವೆನ್ ಇಟ್ ಕಮ್ಸ್ ಟು ಇದು ನಾನೇ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಅಂತಂದಾಗ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಒಂದು ಎರಡನೇದ್ದು ಅದನ್ನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿರ್ತೀವಿ ಕೆಲವೊಂದು ವಿಷಯಕ್ಕೆ. ಈ ರೈಟಿಂಗ್ ಎಷ್ಟು ರೀವರ್ಕ್ಗಳಾಯ್ತು ಅಂದರೆ? ಸುಮಾರಷ್ಟು. ಅಂದರೆ ರೀವರ್ಕ್ ಅನ್ನೋದಕ್ಕಿಂತ ರಿವ್ಯೂ ಪ್ರೋಸೆಸ್ ಅಷ್ಟೇ ಸರ್ ಅದು. ಅಂದರೆ ನಾನು ಒಂದ್ಸಲಿ ಒಂದು ಲೈನ್ ಬರ್ತೀನಿ, ಇದೇನೇ ತೊಗೊಂಡೋಗಿ ಶೂಟ್ ಮಾಡಿಬಿಡ್ತೀನಿ ಅಂದರೆ ಅದು ಗೊತ್ತಿಲ್ಲ. ಇವಾಗ ಎಕ್ಸಾಂಪಲ್, ಇವಾಗ ನಮ್ಮ ಥಿಂಕಿಂಗ್ ಇವತ್ತು ಹೆಂಗಿರುತ್ತೋ ನಾಳೆ ಹಾಗೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇವಾಗ ನಾವು ಏನೋ ಒಂದು ಬರಿತೀವಿ ಸೀನು, ನಾಳೆನೂ ಇಷ್ಟ ಆಗ್ಬೇಕು ನಮಗದು. ಆಮೇಲೆ ಇಬ್ಬರು ಮೂರು ಜನದ ಹತ್ರ ಅಂದರೆ ಇಲ್ಲಾದರೆ ನಮಗೆ ಸೋ ಲಕ್ಕಿ, ಬಿಕಾಸ್ ಪೀಪಲ್ ಲೈಕ್ ಚಂದ್ರಜಿತ್ ಆರ್ ಹಿಯರ್. ಯಾವಾಗ ಬೇಕಾ ಹೋಗಿ ಅವ್ರಿಗೆ ಇದೊಂದು ಬರ್ದಿದ್ವಿ, ಇದು ಹೆಂಗೆ ಅನ್ಸುತ್ತೆ ಕೇಳ್ಬೋದು, ಹಿಂಗೆಲ್ಲ ಹಂಗೆ ಮಾಡಿ ಅಂತ ಒಂದಷ್ಟು ಫೀಡ್ಬ್ಯಾಕ್ ಅಲ್ಲೆಲ್ಲ ಬರ್ತಾಯಿದ್ರೆ ನಿಮಗೆ ರಿವ್ಯೂ ಪ್ರೊಸೆಸ್ ಇನ್ನಷ್ಟು ಈಸಿ ಆಗುತ್ತೆ. ಪ್ರೆಷರ್ ಅಂತಂತೂ ನಮಗೆ ಯಾವತ್ತೂ ಅನಿಸಿಲ್ಲ. ಯಾಕೆಂದರೆ ಇಷ್ಟು ತಿಂಗಳಲ್ಲಿ ಮಾಡಿಬಿಡು, ಈ ಡೇಟಿಗೆ ಅನೌನ್ಸ್ ಮಾಡಿಬಿಡು, ಈ ಥರ ಎಲ್ಲ ಪ್ರೆಷರ್ ನಮ್ಮ ಮೇಲೆ ಪ್ರೊಡ್ಯೂಸರ್ ಯಾವತ್ತೂ ಹಾಕಿಲ್ಲ. ಸೊ ಇಲ್ಲಿ ಪರಮಾಲಿ ಅಫ್ಕೋರ್ಸ್ ಒಂದು ಎಂಜಾಯಬಲ್ ಪ್ರಾಸೆಸ್ ಇದೆ ಫಿಲ್ಮ್ ಮಾಡೋದ್ರಲ್ಲಿ. ಆ್ಯಂಡ್ ಅದು ಎಂಜಾಯ್ ಮಾಡಿದ್ವಿ, ಬಟ್ ರೆಸ್ಪಾನ್ಸಿಬಲಿ. ನಾನು ಆಗಲೇ ಮಾತಾಡ್ತಾ ಅದೇ ಕೇಳಿದೆ, ಯೋಗಿಯವ್ರು ಮಾಡೋದಂತಹ ಸಿನಿಗ್ರಾಫಲ್ಲಿ ಹಾಗೆ ಡೆಡ್ಲಿ ಕಾಂಬಿನೇಷನ್ ಆ್ಯಕ್ಚುಲಿ ಯೋಗಿ ಮತ್ತು ದಿಗಂತ್ ಅವ್ರದ್ದು. ಇವ್ರದ್ದೊಂದು ಬೇರೆ ಶೂಟಿಂಗ್ ಮಾಡ್ತಾ ಗೊತ್ತಾಗಿದೆ ಡೆಡ್ಲಿ ಅಂತ. ಅಂದರೆ ಬೇರೆ ಏನಿಲ್ಲ, ಅವ್ರ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಸ್ಕ್ರೀನ್ ಮೇಲೆ ಇಟ್ಸ್ ಸೋ ನ್ಯಾಚುರಲ್. ಅಂದರೆ ಯೋಗಿಯವ್ರಿಗೆ ದಿಗಂತ್ ಅವ್ರ ಕಾಲು ಎಳೆಯೋದು ತುಂಬ ನ್ಯಾಚುರಲ್ಲು, ದಿಗಂತಿಗೆ ಇವ್ರ ಕಾಲು ಎಳೆಯೋದು ತುಂಬ ನ್ಯಾಚುರಲಾಗಿ ಬರ್ತಾರೆ ರಿಯಲ್ ಲೈಫಲ್ಲೂ. ಸೊ ಹಾಗಾಗಿ ನಾವೇನು ಲೈನ್ಸ್ ಬರ್ದಿದ್ವಿ ಅದು ಎಲಿವೇಟ್ ಆಗಿದೆ ಹೊರತು ಎಲ್ಲೂ ಫ್ಲ್ಯಾಟ್ ಅಂತ ಅನ್ನಿಸ್ಲಿಲ್ಲ. ಫ್ಲ್ಯಾಟ್ ಇದ್ದಿದ್ದ ಲೈನ್ಗಳನ್ನು ಅವ್ರ ಪರ್ಫಾರ್ಮೆನ್ಸಲ್ಲಿ ತುಂಬ ಇಂಪ್ರೂವ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಅಲ್ಲ, ನಾನು ಆ ಪದ ಯಾಕೆ ಬಳಸಿದೆ ಅಂತಂದರೆ, ದಿಗಂತ್ ಅವ್ರು ಮಾಡೋಂಥ ಸಿನಿಮಾಗಳ ಗ್ರಾಫೇ ಬೇರೆ, ಅಂದರೆ ತುಂಬ ಸಾಫ್ಟು ಆ ಥರದ್ದು. ಯೋಗಿಯವ್ರದ್ದು ಅಪೋಸಿಟು. ಇಲ್ಲಿ ಎರಡನ್ನೂ ಬ್ಲೆಂಡ್ ಮಾಡೋದು ಕತೆ ಮೂಲಕ ಒಂದು ಕನ್ವಿಕ್ಷನ್. ಆದರೆ ಈ ಎರಡು ವಿಚಿತ್ರವಾದಂತಹ ಫೇಸ್ಗಳನ್ನು ಜಾಯಿಂಟ್ ಮಾಡಿ ಒಂದು ರೂಟಲ್ಲಿ ಕರ್ಕೊಂಡು ಹೋಗೋದು ಒಂದು ಪರ ವರ್ಕ್ ಆಗಿದೆ ಐ ಥಿಂಕ್. ಆ್ಯಂಡ್ ಅವರು ಟ್ರೂ ಟು ದೇರ್ ಕ್ಯಾರೆಕ್ಟರ್ ಆಲ್ಸೋ ಇನ್ ಸಮ್ ವೇ. ನಾನು ಕೆಲವು ಜಸ್ಟ್ ಫ್ಯೂ ಸೀನ್ಸ್ ಇಲ್ಲಿ ನೋಡಿರೋದು ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲಸ್ ಅಚ್ಯುತ್ ಸರ್, ಸೊ ಒಂಥರ ಇಟ್ಸ್ ಗೋನ್ ಟು ಬಿ ಲಾಫ್ಟರ್ ರಯಟ್. ಹ್ಞೂ ಸರ್, ನೀವು ಎಲ್ಲೇ ಜರ್ನಿ ಹೋಗಿ ಯಾರನ್ನೋ ನೆನೆಸ್ಕೋಬೇಕು ಅಂದರೆ ಮಗ ಅವನೊಬ್ಬ ಇದ್ದ ಸಾಕಾದ ವಿಚಿತ್ರವಾದವ್ರನ್ನ ನೀವು ನೆನೆಸ್ಕೊತೀರಾ. ಯಾರ ಸರಿಯಾಗಿ ನಾರ್ಮಲ್ ಆಗಿದ್ದವನ್ನ ಯಾಕೆ ನೆನೆಸ್ಕೊತೀರಾ ನೀವು? ಸೊ 3 ವಿಚಿತ್ರವಾದವರು, ಇನ್ನೊಂದು 4ನೇ ವಿಚಿತ್ರವಾದ ಕ್ಯಾರೆಕ್ಟರ್, ಅಂದರೆ ಸಿನಿಮಾದಲ್ಲಿ 4 ವಿಚಿತ್ರ ಕ್ಯಾರೆಕ್ಟರ್ಗಳು ಹಿಡ್ಕೊಂಡು ಹಂಗೆ ಹೋಗ್ತಾ ಜರ್ನಿ ಇನ್ನೊಂದಷ್ಟು ಸೇರಿಕೊಂಡು ಗ್ರ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ಸ್ಟೋರಿ. ಜಸ್ಟಿಫಿಕೇಶನ್ ಬೇಕೀಗ. ವಿಚಿತ್ರ ಅಂತ ಅಂದರು ನನಗೆ. ನಾವು ಕಾಮಿಡಿ ಸಿನಿಮಾ ಮಾಡಿದ್ದೀವಿ, ನಾವು ಜಾಸ್ತಿ ನಿಮ್ಮ ಕಾಲು ಎಳಿಬೋದು, ನೀವು ಹುಷಾರಾಗಿರಿ. ಅಂದರೆ ಅಫ್ಕೋರ್ಸ್ ಅಂದರೆ ಇವಾಗ ಯಾರು ಒಬ್ಳು ಯಾವಾಗಲೂ ಕಾಟ ಕೊಡ್ತಾ ಇದ್ರೆ ಯಾಕ್ರಿ ಇವಳು ಹಂಗಾಡ್ತಾಳೆ ಒಳ್ಳೆ ಅಂತಾರೆ ಗೊತ್ತಾ, ಅದೊಂಥರ ವಿಚಿತ್ರ. ಅವ್ರು ಏನು ಮಾತಾಡ್ತಾರೆ, ಯಾಕೆ ಗುರು ಏನು ಮಾತಾಡಲ್ಲ.
ಸೊ ಎಲ್ಲ ಥರದ ಒಂದು ಪರ್ಸ್ನಾಲಿಟಿನ ಸೇರಿಸಿ ಇದು ಎಷ್ಟು ಫನ್ನಿ ಆಗಿರ್ಬೋದು. ಎಲ್ಲ ಒಟ್ಟಿಗೆ ಒಂದು ಸೆಟ್ಟಲ್ಲಿ ಬಂದಾಗ, ಒಂದು ಸಿನಿಮಾದಲ್ಲಿ ಸೇರಿದಾಗ ಪ್ರತಿಯೊಬ್ಬರು ವಿಚಿತ್ರವಾಗಿ ಆಡ್ತಾರೆ. ಅವ್ರದ್ದೇ ಒಂದು ಪರ್ಸ್ನಾಲಿಟಿ. ನಮ್ಮೆಲ್ಲರ ಪರ್ಸ್ನಾಲಿಟಿಲೂ ಏನೋ ಒಂದು ಫನ್ನಿ ಆಗಿರುತ್ತೆ. ನಾವು ಏನೋ ಒಂದು ವಿಚಿತ್ರವಾಗಿ ಆಡ್ತಿರ್ತೀವಿ. ಆ್ಯಂಡ್ ಅದನ್ನೇ ಬಳಸ್ಕೊಂಡು ಯು ಕ್ಯಾನ್ ಮೇಕ್ ಇಟ್ ಫನ್ನಿ, ಇನ್ನೊಬ್ರಿಗೆ ನಗು ಬರುತ್ತೆ ಅಂದರೆ ನಿಜವಾಗ್ಲೂ ಅದು ಮಜಾನೇ ಕೊಡುತ್ತೆ. ಅಲ್ಲ ಆಗಲೇ ಆಯ್ತಲ್ಲ ಕಾಫಿಗೆ ಹಂಗೆ ಆಯಿತು ಅಂದರೆ ಒಳ್ಳೆ ಕಾಫಿ ಅದು. ನೋಡಿ ಆ ಥರ ವಿಚಿತ್ರವಾಗಿರೋ ಘಟನೆಗಳು ನಡೀತಾ ಇರುತ್ತೆ. ಅಂದರೆ ಕಾಫಿ ತಂದು ಕೊಟ್ಟರು, ಒಳ್ಳೆ ಕಾಫಿನೇ ಅದು ಕುಡಿಯೋದಕ್ಕಿಂತ ಮುಂಚೆ ಅವನು ಸ್ವಲ್ಪ ಪ್ರೀತಿ ಜಾಸ್ತಿ ಸಕ್ಕರೆ ಹಾಕಿ ಅಷ್ಟೇ, ಬೇರೆ ಏನಿಲ್ಲ. ಅವ್ರ ಪ್ರೀತಿಗೆ ನನಗೆ ಡಯಾಬಿಟಿಸ್ ಬರ್ತಿದ್ರೆ ಸಾಕು.